ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ಒಳ್ಳೆಯದು. ನಾವು ಇನ್ನೊಬ್ರಿಗೆ ಮಾಡೋ ಸಹಾಯನೇ ನಮ್ಮನ್ನು ನಮ್ಮ ಮಕ್ಕಳನ್ನ ಕಾಪಾಡೋದು. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ? ಅಕ್ಕಪಕ್ಕದವರು ಅಂದರೆ ಕಷ್ಟ ಸುಖಕ್ಕಾಗಬೇಕಲ್ವಾ? ನೆರೆ ಹೊರೆ ಅಂತ ಹೇಳೋದು ಯಾಕೆ? ಅಷ್ಟಕ್ಕೂ ನನ್ನ ಸ್ವಾರ್ಥದ ಕೆಲಸನೂ ಆದಷ್ಟು ಬೇಗ ಆಗಲಿ ಅನ್ನೋ ಆಸೆ ಇರುತ್ತಲ್ವಾ? ಸ್ವಾರ್ಥನಾ? ಏನು ಸ್ವಾರ್ಥ? ಯಾವ ವಿಷಯದಲ್ಲಿ? ನನ್ನ ಮಗಳು ಮದುವೆ ವಿಷಯದಲ್ಲಿ. ಓಹ್, ಅದು ಸ್ವಾರ್ಥ ಅಲ್ಲಮ್ಮ. ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮಂಥ ಶ್ರೀಮಂತರ ಮನೆಗೆ ನಮ್ಮ ಮಗಳನ್ನ ಕೊಡೋದು ಎಲ್ಲಿ ಸ್ವಾರ್ಥ ಆಗುತ್ತೇನೋ, ನಮ್ಮ ಹಾಸಿಗೆ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ನಾವು ಕಾಲು ಚಾಚ್ತಾ ಇದ್ದೀವೇನೋ, ನಿಮ್ಮ ಮನೇಲಿ ಇರೋರಿಗೆ ಇದ್ರ ಬಗ್ಗೆ ಏನೇನು ಅಭಿಪ್ರಾಯ ಇದೆಯಾ ಏನೋ ಅಂತ 108 ಆಲೋಚನೆಗಳು ಬರುತ್ತೆ ಮೇಡಮ್. ಹಾಗೆಲ್ಲ ಏನೂ ಇಲ್ಲ, ನೀವು ಆರಾಮಾಗಿರಿ. ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಯೋಚನೆ ಮಾಡ್ತಾ ಇದ್ದರೆ ಇದು ಯಾವತ್ತಿಗೂ ಮುಗಿಯೋದಲ್ಲ. ಹಾಗಿದ್ರೆ ಈ ವಿಷಯನ ನಮ್ಮ ಯಜಮಾನ್ರಿಗೆ ಧೈರ್ಯವಾಗಿ ಹೇಳ್ಬೋದು ಅಂತ ಹೇಳ್ತೀರಾ ಮೇಡಮ್? ಖಂಡಿತ ಹೇಳಿ. ಇವತ್ತು ನೀವು ತಂದಿರೋ ಸಿಹಿ ತಿಂಡಿಯಷ್ಟೇ ಸಿಹಿಯಾದ ಸುದ್ದಿ ನಮಗೆ ಕೊಡಿ. ತಗೊಳ್ಳಿ ಮೇಡಮ್, ನಿಮ್ಮ ಮನಸ್ಸು ಬಹಳ ದೊಡ್ಡದು. ನಾನಿನ್ನು ಬರ್ತೀನಿ. ಸರ್, ನೀವು ತಿಂಡಿಗೆ ಬರಲಿಲ್ಲ ಅಂತ ಮೇಡಮ್ ತಿಂಡಿ ಕಳಿಸ್ಕೊಟ್ಟಿದ್ದಾರೆ. ನಾನು ಎಷ್ಟು ಸರ್ತಿ ಹೇಳಿದ್ದೀನಿ ಅಮೃತ, ನನಗೆ ಬೇಕಾದರೆ ನಾನೇ ಕೆಳಗಡೆ ಬಂದು ತಿಂತೀನಿ. ಇದನ್ನು ನಿನಗೂ ಅಮ್ಮನಿಗೂ ಎಷ್ಟು ಸರ್ತಿ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಲ್ವಾ? ಮೇಡಮ್ ಹೇಳಿದ್ದು ಸರಿ ಅನಿಸುತ್ತೆ ಸರ್. ನೀವೊಂದೆರಡು ದಿನ ಆಫೀಸಿಗೆ ಹೋಗದೆ ಮನೇಲೇ ರೆಸ್ಟ್ ಮಾಡಿ, ಅದು ನಿಮಗೂ ಒಳ್ಳೇದನ್ಸುತ್ತೆ. ಏನಿವಾಗ? ನಾನೊಂದೆರಡು ಫೈಲ್ ಬೀಳ್ಸಿದ್ಕೆ ನನಗೆ ಹುಷಾರಿಲ್ಲ, ಮನಸ್ಸು ಸರಿ ಇಲ್ಲ ಅಂತನಾ? ದುಃಖ ಆಗಿದೆ ನಿಜ, ಆದ್ರೆ ತಲೆ ಕೆಟ್ಟಿಲ್ಲ. ನನಗೆ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಬರುತ್ತೆ. ನಾನು ಅಷ್ಟೊಂದು ವೀಕಲ್ಲ, ಗೊತ್ತಾಯ್ತಾ? ಈಗ ನೀನು ಆಫೀಸಿಗೆ ಒಬ್ಬರೇ ಹೋಗಬೇಡಿ, ರೆಸ್ಟ್ ಮಾಡಿ ಅಂತ ನನಗೆ ಉಪದೇಶ ಮಾಡೋದಕ್ಕೆ ಬರ್ತಾ ಇದೆಯಾ? ಅಮ್ಮ ನೋಡಿದ್ರೆ ವಾಕಿಂಗಿಗೆ ಒಬ್ಬನೇ ಹೋಗಬೇಡ, ಅಮೃತನ ಜೊತೆಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಇದನ್ನೆಲ್ಲ ನೀನು ಅವ್ರ ತಲೆಗೆ ತುಂಬಿಸ್ತಾ ಇದೆಯೋ ಅಥವಾ ಅವ್ರು ನಿನಗೆ ಇದನ್ನು ಹೇಳ್ತಾ ಇದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಅದಾಗಲ್ಲ ಸರ್. ಮೇಡಮ್ಗೆ ನಿಮ್ಮಲ್ಲಿರೋ ಕಾಳಜಿ ಅದಕ್ಕೆ ಹಾಗೆ ಹೇಳ್ತಾರೆ. ಅವ್ರು ಹಾಗೆ ಹೇಳೋದ್ರಲ್ಲಿ ತಪ್ಪೇನಿದೆ ಸರ್? ನೀವು ನಿಮ್ಮ ಮನ್ಸು ತುಂಬ ಸತ್ತೋಗಿರೋರ ಬಗ್ಗೆ ದುಃಖನೇ ತುಂಬ್ಕೊಂಡಿದ್ದೀರಾ. ಅವ್ರು ತಾನೇ ಇನ್ನೇನು ಮಾಡ್ತಾರೆ? ಸತ್ತೋಗಿರೋರು ವಾಪಸ್ ಬರಲ್ವಲ್ಲ ಸರ್? ಸತ್ತೋದವರು ಅಂತ ಎಷ್ಟು ಸಲ ಹೇಳ್ತಾ ಇದೆಯಾ? ಯಾರಾದರೂ ಫಿಸಿಕಲಿ ನಮ್ಮ ಜೊತೆ ಇಲ್ಲ ಅಂದ ಮಾತ್ರಕ್ಕೆ ಅವ್ರು ನಮ್ಮ ಬದುಕಿನ ಭಾಗ ಆಗಿದ್ರು ಅನ್ನೋದು ಸುಳ್ಳಾಗ್ಬಿಡುತ್ತಾ? ನೀನು ಈ ಅಧಿಕ ಪ್ರಸಂಗತನ ನನ್ನ ಹತ್ರ ಇಟ್ಕೋಬೇಡ ಅಮೃತ. ನಿನ್ಗೇನು ಗೊತ್ತೋ ನಿಜವಾದ ಪ್ರೀತಿ ಬೆಲೆ? ನೀನು ಯಾರನ್ನಾದ್ರೂ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಪ್ರೀತಿಸಿದವ್ರನ್ನ ಕಳ್ಕೊಂಡಾಗ ಆಗೋ ನೋವು, ಮನಸ್ಸಿಗಾಗೋ ದುಃಖ, ಆಗೋ ಆಘಾತ ಹೇಗಿರುತ್ತೆ ಅಂತ ಇದೆಲ್ಲ ನಿನ್ನ ಕಲ್ಲು ಹೃದಯಕ್ಕೆ ಎಲ್ಲ ಅರ್ಥ ಆಗುತ್ತೆ ಹೇಳು. ಹೋಗು, ಹೋಗಿ ಚಮಚಾಗಿರಿ ಮಾಡಿ ಹೋಗು.
ಅರುಣ್, ಅಮ್ಮ ಅಮ್ಮ ನನಗೆ ಜೀವನನೇ ಸಾಕು ಅಂತ ಅನ್ನಿಸ್ತಾ ಇದೆ. ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಬದುಕಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಐಶ್ವರ್ಯನ ನಾನು ಕಾಪಾಡ್ಕೊಳ್ಳೋದಕ್ಕಾಗದೇ ಇದ್ಮೇಲೆ ಈ ಐಶ್ವರ್ಯ ಅಂತಸ್ತು ಎಲ್ಲ ಯಾಕೆ ಬೇಕು ಅಂತ ಅನ್ನಿಸ್ತಾ ಇದೆ. ಅರುಣ್, ಯಾಕಿಷ್ಟು ಸಂಕಟ ಪಡ್ತಿದ್ಯಪ್ಪ? ನೀನು ಹೀಗೆ ಮಾತಾಡಿದ್ರೆ ನನ್ನ ಕೈ ಕಾಲೇ ಆಡಲ್ಲ ಕಣೋ. ಈ ಭೂಮಿಯಲ್ಲಿ ಯಾವುದೂ ಶಾಶ್ವತ ಅಲ್ಲ. ಪ್ರೀತಿಸೋರು ಅಷ್ಟೇ, ಅದು ಶಾಶ್ವತ ಅಲ್ಲ ಕಣೋ. ನಾವು ಮನುಷ್ಯರು ಎಲ್ಲ ನಮ್ಮ ಕಂಟ್ರೋಲಲ್ಲಿದೆ ಅಂತ ಅಂದ್ಕೊಳ್ತೀವಿ. ಅದು ಭ್ರಮೆ ಅಂತ ಗೊತ್ತಾಗೋದು ಹುಟ್ಟು ಸಾವಿನ ಮೂಲಕ. ಇದನ್ನು ನಾವು ಎಷ್ಟು ನಿರ್ಭಾವುಕರಾಗಿ ಒಪ್ಕೊಳ್ತೀವೋ ಅಷ್ಟು ಬೇಗ ನಮ್ಮನ್ನು ನಾವು ಸಂಭಾಳಿಸ್ಕೊಳ್ತೀವಿ ಅರುಣ್. ಅರುಣ್, ನಮ್ಮ ಜೀವನ ಅನ್ನೋದು ಟ್ರೈನ್ ಇದ್ದ ಹಾಗೆ. ಅದರಲ್ಲಿ ಎಷ್ಟೋ ಜನ ಸಹ ಪ್ರಯಾಣಿಕರು ಸಿಗ್ತಾರೆ. ಆದರೆ ಅವ್ರವ್ರ ಸ್ಟೇಷನ್ ಬಂದಾಗ ಅವ್ರು ಇಳಿದು ಹೊರಟೋಗ್ತಾರೆ. ನಾವು ನಮ್ಮ ಸ್ಟೇಷನ್ಗಾಗಿ ಕಾಯಬೇಕು. ತಾಳ್ಮೆಯಿಂದ, ಸಹನೆಯಿಂದ ನಮ್ಮ ಪ್ರಯಾಣನ ನಾವು ಮುಂದುವರಿಸ್ಬೇಕು ಕಣೋ. ಇಲ್ಲಮ್ಮ, ನೀವು ಹೇಳಿದ್ದನ್ನ ಕೇಳ್ತಾ ಇದ್ದೆ ಅಷ್ಟೆ. ಸಾರಿ ಅಮ್ಮ, ಆಗಲೇ ಏನೇನೋ ಮಾತಾಡ್ಬಿಟ್ಟೆ. ಅದು ಯಾವುದೂ ಮನ್ಸಿಗೆ ಹಾಕೋಬೇಡಿ ನೀವು. ಅರುಣ್, ಅಮ್ಮ ಏನಿವತ್ತು ಇಷ್ಟೊಂದು ಉಪದೇಶ ಮಾಡ್ತಿದ್ದಾರೆ ಅಂತ ನೀನು ಯೋಚನೆ ಮಾಡ್ತಾ ಇದೀಯಾ? ಇಲ್ಲಮ್ಮ, ನೀವು ಹೇಳಿದ್ದನ್ನ ಕೇಳ್ತಾ ಇದ್ದೆ ಅಷ್ಟೆ. ಹಾಗಾದರೆ ನೀನಿವತ್ತು ಮನೆಯಲ್ಲೇ ಇದ್ದು ರೆಸ್ಟ್ ಮಾಡು. ನಾನು ಕಾಫಿ ಕಳಿಸ್ತೀನಿ. ಅಷ್ಟರಲ್ಲಿ ನೀನು ತಿಂಡಿ ತಿಂದ್ಬಿಡು, ಸರಿನಾ? ನನಗೆ ಪ್ರೀತಿ ಬೆಲೆ ಗೊತ್ತಿಲ್ವಂತೆ. ನನಗೆ ನಿಜವಾದ ಪ್ರೀತಿ ಬೆಲೆ ಗೊತ್ತಿಲ್ವಂತೆ. ಸರ್, ನಿಮ್ಗಾದರೂ ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ, ಅವ್ರ ಹೆಸ್ರೇನು ಅಂತ ಆದರೂ ಗೊತ್ತು. ಆದರೆ ನನಗೆ ನಾನು ಯಾರನ್ನು ಪ್ರೀತಿಸ್ತಾ ಇದ್ದೀನಿ ಆ ವ್ಯಕ್ತಿ ಹೆಸ್ರೇನು ಅಂತ ಸಹ ಗೊತ್ತಿಲ್ಲ. ಇದ್ದಿದ್ದು ಅವ್ರ ಫೋನ್ ನಂಬರ್ ಮಾತ್ರ. ಈಗ ನನ್ನ ಹತ್ರ ಅದೂ ಇಲ್ಲ. ನನ್ನ ಪ್ರೀತಿ ಗೊತ್ತು ಗುರಿ ಇಲ್ಲದೆ ಇರೋ ಗಾಳಿಪಟದಾಗಿದೆ. ನಾನು ಯಾರ ಹತ್ರ ನನ್ನ ದುಃಖ ಹೇಳ್ಕೊಳ್ಳಿ? ನಿಮ್ಗಾದರೆ ಸಮಾಧಾನ ಮಾಡೋಕ್ಕೆ ನಿಮ್ಮ ಮನೆಯಲ್ಲಿ ಇಷ್ಟು ಜನರಿದ್ದಾರೆ. ಆದರೆ ನಾನು ನನ್ನ ದುಃಖನ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಹೇಳಿದ್ರು ಯಾರೂ ಸಹ ನಂಬೋದೂ ಇಲ್ಲ. ಏನಮ್ಮ ಮಹಾರಾಣಿ, ಇಡೀ ಮನೆನ ನಿನ್ ಕಂಟ್ರೋಲಿಗೆ ತಗೋಬೇಕು ಅಂತ ಇದ್ಯಾ? ಅಕ್ಕ, ನೀವೇನು ಹೇಳ್ತಾ ಇದ್ದೀರಾ? ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಬಹಳ ಚೆನ್ನಾಗಿ ನಾಟಕ ಮಾಡ್ತೀಯ ಕಣೆ. ಮೆಲ್ಲಗೆ ನಿಮ್ ಚಿಕ್ಕಮ್ಮನ್ ಕರೆಸಿ ಮದ್ವೆ ಪ್ರಸ್ತಾಪ ಬರೋ ಥರ ಮಾಡಿ ಈ ಮನೆ ಸೊಸೆಯಾಗಿ ಬರಬೇಕು ಅಂತ ವಂಚ ಆಗ್ತಾ ಇದೆಯಾ? ನರಿ ಬುದ್ಧಿ ಕಣೆ ನಿಂದು. ಅಕ್ಕ ಪ್ಲೀಸ್, ನೀವು ಏನೇನೋ ಮಾತಾಡಬೇಡಿ. ನಾನು ನನ್ನ ಚಿಕ್ಕಮ್ಮಂಗೆ ಏನೂ ಹೇಳಿಲ್ಲ. ಅವ್ರು ಇಲ್ಲಿಗೆ ಬಂದು ಏನು ಮಾತುಕತೆ ಮಾಡಿದ್ದಾರೆ ಅಂತನೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಆಹಾಹಾ, ಏನ್ ನಾಟಕ ಆಡ್ತಾ ಇದೆಯಾ ನೋಡು. ನಿನ್ಗೇನು ಗೊತ್ತಿಲ್ವಾ? ಏನು ಗೊತ್ತಿಲ್ಲದೆ ಅರುಣ್ ಬಾವುನ ಕಂಟ್ರೋಲ್ ಮಾಡಕ್ ನೋಡ್ತಾ ಇದೆಯಾ? ನಾನು ಏನು ಮಾಡಿದೆ ಅಂತ ಈಗ? ಮೇಡಮ್ ಹೇಳಿದ್ರು ಅಂತ ಹೋಗಿ ತಿಂಡಿ ಕೊಟ್ಟೆ ಅಷ್ಟೇ. ನಿನ್ನ ನೋಡಿ ನಮ್ಮ ರಾಜಕಾರಣಿಗಳು ಕಲಿಬೇಕು ನೋಡು. ಎಲ್ರನ್ನು ಮರ್ಡ್ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದನ್ನ.
ಅರುಣ್ ಬಾವನ್ ಮನ್ಸ್ ಸರಿ ಇಲ್ಲ ಅನ್ನೋದು ನೋಡ್ಕೊಂಡು ಅದನ್ನ ಮಾಡಬೇಡಿ ಇದನ್ನ ಮಾಡಬೇಡಿ ಆಫೀಸ್ಗೆ ಹೋಗಬೇಡಿ ಅಂತ ತಾಕೀತ್ ತೆಗಿಯಕ್ಕೆ ಶುರು ಮಾಡಿದ್ಯಾ? ಅಕ್ಕ, ಅರುಣ್ ಸರ್ ಮನ್ಸು ಸರಿ ಇರಲಿಲ್ಲ. ಮತ್ತೆ ಅವ್ರು ಕಾರ್ ಡ್ರೈವ್ ಮಾಡಿಕೊಂಡು ಆಫೀಸ್ವರೆಗೂ ಹೋಗೋದು ಬೇಡ ಅನ್ನೋ ಕಾರಣಕ್ಕೆ ಆ ಮಾತು ಹೇಳಿದೆ ಅಷ್ಟೇ. ಅಷ್ಟಕ್ಕೂ ಆ ಮಾತನ್ನ ನಾನಾಗೆ ಹೇಳಿದ್ದಲ್ಲ. ಮೇಡಮ್ ತಿಂಡಿ ಹಾಕ್ಕೊಡುವಾಗ ತುಂಬ ನೊಂದ್ಕೊಂಡು ಆ ಮಾತು ಹೇಳಿದ್ರು. ಅವ್ರು ಹೇಳಿದ ಮಾತನ್ನು ನಾನು ಹೋಗಲ್ಲಿ ಹೇಳ್ದೆ ಅಷ್ಟೇ. ಮಾತ್ ಚೆನ್ನಾಗಿ ಕಲ್ತಿದ್ಯಾ ನಿನ್ನ? ಸಂಗೀತ, ಏನು ಮಾಡ್ತಾ ಇದೀಯಾ? ಏನಿಲ್ಲ ಅಜ್ಜಿ, ಈ ಕೆಲ್ಸದವಳು ಅಮೃತ ಕಾಫಿ ಕಪ್ನ ಕರೆಕ್ಟಾಗಿ ಒರ್ಸ್ ಬಂದಿರಲಿಲ್ಲ. ಇವ್ರ ಗಮನ ಎಲ್ಲೋ ಬೇರೆ ಕಡೆ ಇತ್ತು. ಒಂದೊಂದು ಕಪ್ಪು ಎಷ್ಟು ಕಾಸ್ಟ್ಲಿ ಅಂತ ಹೇಳ್ತಾ ಇದೆ ಅಷ್ಟೇ. ಸಂಗೀತ, ಇನ್ಮೇಲೆ ನೀನು ನಿನ್ನ ಸ್ವಭಾವದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅಮೃತ ಈ ಮನೆಗೆ ಹಿರಿ ಸೊಸೆಯಾಗಿ ಬರ್ತಾ ಇರೋ ಹುಡುಗಿ. ಇನ್ಮೇಲೆ ಅವಳನ್ನು ಕೆಲಸದವಳು ಅಂತ ಕರೆಯೋದನ್ನು ನಿಲ್ಲಿಸು. ನಿನಗೆ ಈ ಮನೆಯಲ್ಲಿ ಎಷ್ಟು ಅಧಿಕಾರ ಇದೆಯೋ ಅವಳಿಗೂ ಅಷ್ಟೇ ಅಧಿಕಾರ ಇದೆ, ಗೊತ್ತಾಯ್ತಾ? ಆಯಿತು ಅಜ್ಜಿ, ನಿಮ್ಮ ಅಮೃತನ್ಗೆ ನಾನು ಏನು ಹೇಳಲ್ಲ. ಯಾವ ಕಾಫಿ ಕಪ್ ಹೊಡೆದ್ರೆ ಏನೋ, ಯಾರ ಮನ್ಸು ಹೊಡೆದ್ರೆ ಏನೋ. ನಮ್ಮ ಸಂಗೀತ ಆಡೋ ಮಾತಿಗೆ ನೀನು ತಲೆ ಕೆಡಿಸ್ಕೋಬೇಡ ಅಮೃತ. ಅವಳ ಬಾಯಿ ಬೊಂಬಾಯಿ ಅಷ್ಟೇ, ಮನಸ್ಸು ತುಂಬ ಒಳ್ಳೆಯದು. ನೋಡು, ನಾವು ಎಲ್ಲರ ಮಾತಿಗೂ ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರೂ ಏನೋ ಹೇಳ್ತಾರೆ ಅಂತ ಕೇಳಬೇಕಾದ್ದು ಇಲ್ಲ. ಯಾರ ಮಾತಿಗೆ ಯಾವ ಮಾತಿಗೆ ಎಷ್ಟು ಬೆಲೆ ಕೊಡಬೇಕು ಅಷ್ಟು ಕೊಟ್ಟರೆ ಸಾಕು. ಆಗಲೇ ನಾವು ನೆಮ್ಮದಿಯಾಗಿರ್ತೀವಿ. ಚಿಕ್ಕಮ್ಮ, ನನಗೆ ಯಾಕಿಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದಿಟ್ಟು ಹೋದ್ರಿ? ಸವಿತಾ, ಸವಿತಾ, ಮೀನಾಕ್ಷಿ ಬಾ. ಏನು ಮಾಡ್ತಿದ್ದೆ? ನೋಡು, ನೀನು ಬೆಂಗಳೂರಿಂದ ಯಾವಾಗ ಬರ್ತೀಯಾ, ಬೆಂಗಳೂರಲ್ಲಿ ಏನೇನಾಯಿತು ಆ ವಿಚಾರ ತಿಳ್ಕೊಬೇಕು ಅಂತ ಭಾಳ ಕಾತುರ ಇತ್ತು ನನಗೆ. ಏನು ಮಾಡೋದು, ನಿಮ್ಮ ಮನೆಗೆ ಬರೋಣ ಅಂದರೆ ನಿಮ್ಮ ಯಜಮಾನ್ರಿರ್ತಾರೆ, ಏನಾದ್ರು ತಪ್ಪು ತಿಳ್ಕೊಂಬಿಡ್ತಾರೆ ಅಂತ ನಾನು ಬಂದಿರಲಿಲ್ಲ. ಈಗ ಒಳ್ಳೆ ಸಮಯ ನೋಡು, ನಿಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದನ್ನ ನಾನು ನೋಡಿದೆ. ಒಳ್ಳೆ ಕೆಲಸ ಮಾಡಿದೆ ಮೀನಾಕ್ಷಿ. ನಾನೇ ನಿನಗೆ ಫೋನ್ ಮಾಡಿ ಇಲ್ಲಿಗೆ ಬಾ ಅಂತ ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ನಿನಗೆ 100 ವರ್ಷ. ಸವಿತಾ, ನೀನು ಫೋಟೋ ಕಳಿಸಿದ್ದೆಲ್ಲ ಅದನ್ನ ನೋಡಿದೆ. ಅದು ಮನೆಯಲ್ಲ ಕಣೆ, ಅರಮನೆ ಅರಮನೆ ಇದ್ದಂಗಿತ್ತು. ಆ ಮನೇಲಿ ನೀನೇ ಇರಬೇಕು. ಅದು ಸರಿ, ಮದುವೆ ಮಾತುಕತೆ ಎಲ್ಲ ಏನಾಯಿತು, ಎಲ್ಲಿಗೆ ಬಂತು? ಮೀನಾಕ್ಷಿ, ನೀನು ಹೇಳ್ದೆ ಅಲ್ವಾ, ನನ್ನ ಫ್ರೆಂಡ್ಗೆ ಹುಷಾರಿಲ್ಲ, ನಾನು ಅವಳನ್ನ ನೋಡ್ಕೊಂಡು ಬರ್ತೀನಿ, ಊರಿಗೆ ಹೋಗಬೇಕು, ಊರಿಗೆ ಹೋದಾಗಲೇ ಮದುವೆ ವಿಷಯನ ನಮ್ಮ ಯಜಮಾನ್ರ ಹತ್ರ ಮಾತಾಡಿ ಬರ್ತೀನಿ ಅಂತ ಹೇಳಿದೆ. ಆದರೆ ಅವರು ಮದುವೆ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆಂಟಲ್ಲಿ ಇದ್ದಾರೆ ಕಣೆ. ನಂದು ಒಂದು ಮಾತಿರಲಿ ಅಂತ ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡಬೇಕು ಅಂತ ಹೇಳಿ ಬಂದಿದ್ದೀನಿ. ಯಾಕಂದರೆ ಅವ್ರು ಹೇಳಿದ ತಕ್ಷಣ ಒಪ್ಕೊಂಡ್ರೆ ಒಂದು ಸೊಲಿಗೆ ಬಂದ್ಬಿಡುತ್ತೆ ನೋಡು. ನಾವು ಅವ್ರು ಹೇಳಿದ ತಕ್ಷಣ ಒಪ್ಕೋಬಾರ್ದು. ನಾವೇ ಏನು ನಿಮ್ಮ ಮನೆಗೆ ಹೆಣ್ಣು ಕೊಡ್ತೀವಿ ಅನ್ನೋ ಒತ್ತಾಯ ಮಾಡ್ದಂಗೆ ಆಗುತ್ತೆ. ಅದು ಸರಿ, ಈಗ ರೈಟ್ ಪರ್ಸನ್ ಕತೆ ಏನಾಯ್ತೆ? ನೀನು ಹೇಳ್ದಂಗೆ ಮಾಡಿದೆ ಮೀನಾಕ್ಷಿ. ನಮ್ಮ ಪ್ಲ್ಯಾನ್ ಸಕ್ಸಸ್ ಅಂತಲೇ ಹೇಳ್ಬೋದು. ನಿನಗೆ ತುಂಬ ಥ್ಯಾಂಕ್ಸ್ ಕಣೆ. ನಾನು ಹೇಳಿದ ತಕ್ಷಣ ಹುಡುಗಿಯಿಂದ ಹಿಡಿದು ಎಲ್ಲ ಅರೇಂಜ್ ಮಾಡಿಬಿಟ್ಟೆ. ಬಿಡೆ ಸವಿತಾ, ಇದರಲ್ಲೇನು ಟ್ಯಾಂಕ್ಸ್ ಹೇಳಂತದಿದೆ. ಅವಳು ನನ್ನ ಫ್ರೆಂಡ್ ಮಗಳೇ, ಪಾಪ ಅವ್ರೇನು ದೊಡ್ಡ ಶ್ರೀಮಂತರಲ್ಲ. ಅವ್ರ ಆಸ್ತಿ ಎಷ್ಟಿದೆಯೋ ಅಷ್ಟು ಕಾಲು ಚಾಚ್ಕೊಂಡಿದ್ದಾರೆ. ಅಷ್ಟಕ್ಕೂ ಹೇಳಿದ ತಕ್ಷಣ ಒಪ್ಕೊಂಡಲ್ಲ, ಅದಕ್ಕೆ ಖುಷಿ ಪಡಬೇಕು. ಮೀನಾಕ್ಷಿ, ಆ ಫೋನ್ ಅವನಿಗೆ ವಾಪಸ್ ಕೊಡು ಅಂತ ಯಾಕೆ ಹೇಳಿದೆ ಅಂತ ಗೊತ್ತಾಗಲಿಲ್ಲ. ಅದನ್ನು ನಾನೇ ಮುರಿದು ಎಲ್ಲಾದರೂ ಬಿಸಾಕ್ತಿದ್ನಪ್ಪ. ಏ ಸವಿತಾ, ನೀ ದಡ್ಡಿ ಕಣೆ. ಈ ಕಾಲದಲ್ಲಿ ಫೋನ್ ಎಲ್ಲಿದೆ ಅಂತ ಕಂಡುಹಿಡಿಯೋದು ಅಂಥ ದೊಡ್ಡ ವಿಷಯ ಏನಲ್ಲ. ಆದರೂ ಆ ಹುಡುಗ ಕಂಡುಹಿಡಿದ್ರೂ ಅದ್ರ ಬದಲು ಆ ಫೋನ್ ಅವನ ಕೈಲಿ ಇದ್ದಿದ್ರೆ ಅವನ ಆಟ ಆಡ್ಸೋಕ್ಕೆ ನಮಗೆ ಸುಲಭ ಆಗ್ತಾ ಇರಲಿಲ್ವಾ? ಎಷ್ಟು ಜಾಣೆ ಮೀನಾಕ್ಷಿ ನೀನು. ಅದು ಸರಿ, ಆ ಹುಡುಗನ ನೀನು ನೋಡಿದ್ಯಾ? ಅವನು ಯಾರು ಅಂತ ನಿನಗೆ ಗೊತ್ತಾಯ್ತಾ? ಅವನ್ನ ಮದುವೆ ಮನೇಲಿ ನೋಡಿದ್ದು ನಿನಗೆ ನೆನಪಿದೆಯಾ? ಅದೊಂದು ತಪ್ಪು ಮಾಡಿಬಿಟ್ಟೆ ಮೀನಾಕ್ಷಿ.
ನಾನು ನಿನಗೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದ್ನಲ್ಲ, ಅಲ್ಲಿ ನೆಟ್ವರ್ಕ್ ಸರಿಯಾಗಿರಲಿಲ್ಲ ಅಂತ ಸ್ವಲ್ಪ ಮುಂದೆ ಹೋಗಿ ಮಾತಾಡ್ತಿದ್ದೆ. ಮಾತಾಡಿ ಫೋನ್ ಇಳೋದ್ರೊಳಗೆ ಅವನು ಆಗಲೇ ಬಂದು ಲತಾನ ಮೀಟ್ ಮಾಡಿ ಹೋಗ್ಬಿಟ್ಟಿದ್ದ. ನಾನು ಲತಂಗೆ ಮೊದಲೇ ಹೇಳಿದ್ದೆ, ಅವ್ನು ಬಂದ ತಕ್ಷಣ ಮಾತಾಡಿ ಬೇಗ ಸಾಗ್ ಹಾಕು ಅಂತ. ಅವ್ನು ಇವಳ ಹತ್ರ 108 ಪ್ರಶ್ನೆ ಕೇಳೋದು, ಇವಳು ಉತ್ತರ ಗೊತ್ತಿಲ್ಲದೆ ಬೆ ಅನ್ನೋದು. ಏನೇ ತಪ್ಪಾದರೂ ಕೊನೆಗೆ ನಮ್ಮ ಕುದಿಗೆ ತಾನೇ ಬರೋದು. ಲತಾನು ನಾನು ಹೇಳ್ದಂಗೆ ಮಾಡಿದ್ಲು, ಏನೋ ಹೇಳಿ ಅವಸರಾಗಿ ಅವನ್ನ ಕಳಿಸ್ಬಿಟ್ಲು. ಅವನ ಮುಖ ನೋಡಬೇಕಿತ್ತು ಕಣೆ, ಅದೊಂದು ಮಿಸ್ ಆಗೋಯ್ತು ನನಗೆ. ಎಂಥ ಕೆಲಸ ಮಾಡ್ತೀಯ ಸವಿತಾ ನೀನು? ಆ ಹುಡುಗ ಯಾರು ಅಂತ ನೋಡಬೇಕಾಗಿತ್ತು ನೀನು. ಐಶ್ವರ್ಯ, ನಾನು ಹೊರಗೆ ಎಷ್ಟೇ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ನನಗೆ ಒಳಗೆ ಆ ಥರ ಇರೋದಕ್ಕಾಗ್ತಾ ಇಲ್ಲ. ನಿಮ್ಮ ಸಾವಿಗೆ ನಾನೇ ಕಾರಣ ಅದು ನಾನು ಗಿಲ್ಟ್ ನನ್ನನ್ನು ಪದೇ ಪದೇ ಕಾಡ್ತಾ ಇದೆ. ನನಗೆ ಈ ಥರ ಇರೋದಕ್ಕಾಗ್ತಾ ಇಲ್ಲ ಐಶ್ವರ್ಯ. ನಾನು ಯಾಕೆ ಇನ್ನೂ ಬದುಕಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನನಗಿದು ಯಾವುದು ಬೇಡ, ನನಗಿದು ಯಾವುದು ಬೇಡ. ನನಗೆ ನೀವು ಬೇಕು. ನಿಮ್ಮ ಧ್ವನಿ ಕೇಳಬೇಕು ಅಂತ ಅನಿಸುತ್ತೆ. ನೀವು ಫೋನ್ ಪಿಕ್ ಮಾಡಿ ಹಲೋ ರೈಟ್ ಪರ್ಸನ್ ಅಂತ ಕೇಳೋದನ್ನ ಇನ್ನೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ದೇವ್ರ ಅವಕಾಶ ಕೊಟ್ಟಿದ್ದಿದ್ರೆ ನನ್ನ ಆಯಸ್ಸನ್ನು ನಿಮಗೆ ಕೊಟ್ಟು ನಾನೇ ಸತ್ತು ಹೋಗ್ಬಿಡ್ತಿದ್ದೆ. ನನಗೆ ಯಾಕೆ ಹೀಗಾಗ್ತಾ ಇದೆ? ನಾನು ಇಷ್ಟಪಟ್ಟವರೆಲ್ಲ ಹೀಗೆ ಒಬ್ಬೊಬ್ಬರಾಗಿ ಹೋಗ್ತಾರ ಅಂತ ಭಯ ಕಾಡ್ತಾ ಇದೆ. ಮೊದಲು ಸಾನ್ವಿ, ಆಮೇಲೆ ನೀವು. ನಾನೇ ಸರಿ ಇಲ್ಲ. ನನ್ನ ಹಣೆ ಬರಹನೇ ಸರಿ ಇಲ್ಲ. ನಾನು ನಿಮ್ಮನ್ನ ಪ್ರೀತಿಸಿದ್ದೆ ತಪ್ಪಾಯ್ತಾ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನ ಮೀಟ್ ಮಾಡೋಣ ಅಂತ ನಾನು ಬಲವಂತ ಮಾಡಬಾರ್ದಾಗಿತ್ತು. ನನ್ನ ಹಣೆ ಬರದಲ್ಲಿ ಈ ಪ್ರೀತಿ ಪ್ರೇಮ ಯಾವುದು ಬರ್ದೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸರಿ ಇಲ್ಲ ನಾನು. ನನ್ನ ಹಣೆ ಬರನೇ ಸರಿ ಇಲ್ಲ. ಪಾಪಿ ನಾನು, ಪಾಪಿ. ಇಂಥ ಶಾಪ ನೀಡೋ ಪಾಪ. ಐಶ್ವರ್ಯ, ನೀವು ಯಾವಾಗಲೂ ಹೇಳ್ತಾ ಇದ್ರಿ ನಮ್ಮನ್ನು ಆ ವಿಧಿನೇ ಒಂದು ಮಾಡಬೇಕೇ ಹೊರತು ಅದ್ರ ಮೀರಿ ನಾವು ಪ್ರಯತ್ನ ಮಾಡಬಾರ್ದು ಅಂತ. ಆದರೆ ನಾನು ಅದನ್ನು ಮೀರಿ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ ಈ ಬದುಕು ನಿಮ್ಮ ಜೀವನೇ ಬಲಿ ಪಡ್ಕೊಂಡ್ಬಿಡ್ತು. ನಿಮ್ಮ ಸಾವಿಗೆ ನಾನೇ ಕಾರಣ ಅದನ್ನ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪಾಲಿನ ಯಮ ನಾನೇ ಆಗೋದ್ನ ಅಂತ ಅನ್ನಿಸ್ತಾ ಇದೆ.